ನಾನು ಸಿದ್ದರಾಮಯ್ಯನವರ ಆಪ್ತ, ಕಾಂಗ್ರೆಸ್ನ ಕಟ್ಟಾಳು, ಜೊತೆಗೆ ನಾನೇನು ಡಿ ಕೆ ಶಿವಕುಮಾರ್ ವಿರೋಧಿ ಅಲ್ಲ. ಆ ಕಾರಣದಿಂದ ನನಗೆಲ್ಲೋ ಒಂದ್ ಕಡೆ ಸಚಿವ ಸ್ಥಾನ ತಪ್ಪಿರಬಹುದು ಅಂತ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರ ಹೇಳಿಕೆ ಇದು. ಸಿದ್ದರಾಮಯ್ಯನವರ ನಾನು ಆಪ್ತನಾಗಿದ್ದೇನೆ, ಕಾಂಗ್ರೆಸ್ನ ಕಟ್ಟಾಳು, ಅದಕ್ಕೆ ನನಗೆ ಸಚಿವ ಸ್ಥಾನ ತಪ್ಪಿರಬಹುದು ಅಂತ ಅನಿಸುತ್ತೆ. ಹಾಗಂತ ನಾನು ಡಿ ಕೆ ಶಿವಕುಮಾರ್ ಅವರ ವಿರೋಧಿ ಅಲ್ಲ. ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರ ಹೇಳಿಕೆ ಇದು. ಸಿದ್ದರಾಮಯ್ಯ ಅವರ ಆಪ್ತನಾಗಿ ಕಾಣಿಸ್ಕೊಂಡಿದ್ದೆ, ಅದೇ ನನಗೆ ಮುಳ್ಳಾಗಿದೆ ಅಂತ ಅನಿಸುತ್ತೆ. ಸಿದ್ದರಾಮಯ್ಯ ಕೈ ಬಿಟ್ಟರೆ ಎನ್ನುವಂಥದ್ದು ಬೇಸರ ನನಗಿದೆ. ಸೊ ಒಂದು ಜಿಲ್ಲೆಗೆ 2 ಸಚಿವ ಸ್ಥಾನ ನೀಡಿದ್ದಾರೆ, ಕೋಲಾರ ಜಿಲ್ಲೆಗೆ ಅವಕಾಶವನ್ನ ನೀಡಬಹುದಾಗಿತ್ತು. ಇದು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಅವರ ಹೇಳಿಕೆ. ನೋಡಿ, ನಾನು ಇದು ರಾಜಕೀಯವಾಗಿ ಬಿಜೆಪಿ ಪಾರ್ಟಿಯವರು ಏನ್ ಬೇಕು ಹೇಳ್ತಾರೆ. ನಿಜ, ನಾನು ಸಿದ್ದರಾಮಯ್ಯ ಆಪ್ತನು ನಿಜ, ಕಾಂಗ್ರೆಸ್ನ ಸಕ್ರಿಯ ಕಾರ್ಯಕರ್ತನೂ ನಿಜ, ಕಾಂಗ್ರೆಸ್ನ ಕಟ್ಟಾಳು ನಿಜ, ಇವೆಲ್ಲವೂ ನಿಜ. ಹಾಗಿದ್ದ ಡಿ ಕೆ ಶಿವಕುಮಾರ್ ವಿರೋಧಿ ಅಲ್ಲ ನಾನು. ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯಾಧ್ಯಕ್ಷ ಆಗಿದ್ದಂಥವರು, DCM ಆಗಿದ್ದಂಥವರು. ನಾನು ಅವ್ರ ವಿರೋಧಿನೂ ಅಲ್ಲ. ಆದರೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನಾದ್ದರಿಂದ ಅವರ ಒಂದು ಪಾಳ್ಯದಲ್ಲಿ ಹೆಚ್ಚಾಗಿ ಗುರುತಿಸ್ಕೊಂಡಿದ್ವಿ. ಬಹುಶಃ ಅದು ಎಲ್ಲೋ ಒಂದು ಕಡೆ ನನ್ನ ಇದು ಅಧಿಕಾರಕ್ಕೆ ಮುಳುವಾಗಿರ್ಬೋದು ಅಂತ ನನ್ನ ಭಾವನೆ ಇದೆ. ಕಡೆಗಳಿಗೆಯಲ್ಲಿ ಕೂಡ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೂಡ ನನ್ನ ಕೈ ಬಿಟ್ಬಿಟ್ರು ಅನ್ನೋ ಒಂದು ನೋವು ಕೂಡ ನನಗಿದೆ. ನನ್ನ ನೋವು ಬಿಟ್ಟು ಅವರು ಆ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರಿಗೆ ಎಲ್ಲೋ ಒಂದು ಕಡೆ ಒತ್ತು ಕೊಟ್ಟರೆ ಅನ್ನೋ ಒಂದು ಭಾವನೆ ನನ್ನಲ್ಲಿದೆ.